ಸ್ನೇಹಿತರೆ ಸ್ವಾಗತ. ಭಾಗ 4. ಕಲ್ಕಿ ಅವತಾರದ ಒಂದು ವಿಗ್ರಹ ತಿರುಪತಿ ಬೆಟ್ಟದ ಮಧ್ಯದಲ್ಲಿ ಸಾಗುತ್ತಾ ಹೋಗುತ್ತಿದ್ದರೆ ತಿಳಿಯುವುದಿಲ್ಲ, ಇತಿಹಾಸಗಳ ಭಂಡಾರವಿದೆ. ನನ್ನ ಬಾಯಿಂದ ಹೇಳಲು ಅದು ನನ್ನ ಪುಣ್ಯವೆಂದು ತಿಳಿವೆ. ತಿರುಪತಿ ತಿಮ್ಮಪ್ಪನ ವಿಷಯದ ಬೆಟ್ಟದ ಒಂದು ಚಿಕ್ಕ ತಿಳಿದಂತೆ ವಿಷಯ. ಹಲವು ರೀತಿಯ ಬಗೆಯ ಪ್ರಾಣಿಗಳು, ನೋಡಲು ಸುಂದರವಾದ ತಾಣ. ಚಿಕ್ಕ ಪಕ್ಷಿಗಳಿಂದ ಹಿಡಿದು ಕುದುರೆ ಮತ್ತು ಜಿಂಕೆಗಳಿಂದ ಹಿಡಿದು ಹಲವಾರು ರೀತಿಯ ಪ್ರಾಣಿಗಳು. ಸೌಂದರ್ಯದ ಸೊಬಗನ್ನೇ ಅಡಗಿದೆ ತಿಮ್ಮಪ್ಪನ ಈ ಹಸಿರು ಮಡಿಲಲ್ಲಿ. ನೋಡಿ, ಆಕಾಶವೇ ಬಂದು ನಿಂತಿದೆ ತಿಮ್ಮಪ್ಪನ ಈ ತೆಪ್ಪೋತ್ಸವದ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಲು. ಮಹಾಭಾರತದಲ್ಲಿ ಹೇಳಿದಂತೆ ಶ್ರೀಕೃಷ್ಣನಿಗೆ ಪರಿಸರವೇ ಸಹಾಯ ಮಾಡುತ್ತದೆ ಎನ್ನುವಂತೆ ಕಾಣುತ್ತಿದೆ. ನೋಡಿ ಸೊಬಗು. ತಿಮ್ಮಪ್ಪನ ಮಡಿಲಲ್ಲಿ ಭಕ್ತರ ಸಂಚಾರ. ವೈಕುಂಠವೇ ಧರೆಗಿಳಿದು ಬಂದಂತೆ ಕಾಣುತ್ತಿದೆ ತಿಮ್ಮಪ್ಪನ ಈ ದೇವಾಲಯದ ಅಲಂಕಾರ. ಆಕಾಶದಲ್ಲಿ ಕಲರವ ಕೂಡಿದೆ ಈ ತಿಮ್ಮಪ್ಪನ ತೆಪ್ಪೋತ್ಸವ ನಡೆಸಲು. ನನ್ನ ಈ 2 ಕಣ್ಣುಗಳು ಸಾಲುತ್ತಿಲ್ಲ ಈ ವೈಕುಂಠದ ಸೊಬಗನ್ನು ತುಂಬಿಕೊಳ್ಳಲು. ಎಲ್ಲ ನನ್ನ ರಾಯರ ಭಕ್ತರಿಗೆ ಸ್ವಾಗತ. ತಿಮ್ಮಪ್ಪನ ತೆಪ್ಪೋತ್ಸವದ ಒಂದು ಕಾರ್ಯಕ್ರಮ ನನ್ನ ಜೀವನದ ಕನಸಾಗಿತ್ತು. ನೋಡಿ, ಐರಾವತಂತೆ ಆನೆಗಳು ನಡೆದು ಹೋಗುತ್ತಿದ್ದಾವೆ ತಿಮ್ಮಪ್ಪನ ಈ ಸಂಚಾರವನ್ನು ಮುಗಿಸಿ. 2 ಕಣ್ಣುಗಳು ಸಾಲಲ್ಲ ಕಣ್ರಿ ತಿಮ್ಮಪ್ಪನ ಈ ಸೊಬಗನ್ನು ನೋಡಲು. ಸ್ವಯಂ ವೈಕುಂಠದಲ್ಲೇ ಇದ್ದೀವನೋ, ಸ್ವರ್ಗದಲ್ಲಿ ನಾವು ಇದ್ದೀವನೋ ಅನ್ನಿಸ್ತಿದೆ. ನಾನು ಯಾವ ವ್ಯಕ್ತಿನೂ ಅಲ್ಲ ತಿಮ್ಮಪ್ಪನ ಈ ಬಗ್ಗೆ ಮಾತನಾಡಲು, ಆದರೆ ತಿಳಿದಂತೆ 2 ನನ್ನ ಯಾತ್ರೆಯಲ್ಲಿ ನಿಮಗೆ ತಿಳಿಸಬೇಕೆಂದು ಈ ವಿಷಯವನ್ನು. ಪ್ರತಿಯೊಂದು ಕ್ಷಣವೂ ಕಳೆದಂಥ ಕ್ಷಣವೂ ನನ್ನ ಜೀವನದ ಅದೃಷ್ಟದಾಗಿತ್ತು. ಭಕ್ತರು ಮಕ್ಕಳಂತೆ ತಿಮ್ಮಪ್ಪನ ಮಡಿಲಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಿಮ್ಮಪ್ಪನ ತೆಪ್ಪೋತ್ಸವದ ಕಾರ್ಯಕ್ರಮ ನಡೆಯುತ್ತದೆ. ಅದರಲ್ಲಿ ಭಾಗಿಯಾದ ನನ್ನ ಸೌಭಾಗ್ಯವೆಂದು ತಿಳಿದುವೆ. ಸ್ವಾಮಿ ರಾಜಬೀದಿಯಲ್ಲಿ ನಡೆದು ತೆಪ್ಪೋತ್ಸವ ನಡೆಯುವ ಸ್ಥಳ ಕಲ್ಯಾಣಿಗೆ ಹೋಗಲು ಸಜ್ಜಾಗಿರುವ ನಮ್ಮ ತಿಮ್ಮಪ್ಪನ ಉತ್ಸವ ಮೂರ್ತಿಗಳು. ಜೀವನದಲ್ಲಿ ಯಾವುದೋ ಜನ್ಮದ ಪುಣ್ಯ ಇರಬೇಕಂತೆ ವೈಕುಂಠದ ಸಂದರ್ಶನ ಮಾಡಲು, ವೈಕುಂಠದಲ್ಲಿ ಪಾದ ಬಿಡಲು. ನಾನು ಆ ವೈಕುಂಠದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಮಲಗಿ ಆ ತಂದೆಯ ಜಾಗದಲ್ಲಿ ನನ್ನ ತಲೆಯನ್ನು ಒತ್ತಿದ ನನ್ನ ಯಾವುದೋ ಜನ್ಮದ ಪುಣ್ಯ, ಯಾವುದೋ ನನ್ನ ತಂದೆ ತಾಯಿ, ಯಾವುದೋ ನನ್ನ ಅಜ್ಜ ಅಪ್ಪಂದಿರು ಮಾಡಿದಂಥ ಪುಣ್ಯದಲ್ಲಿ ನಾನು ಈ ವೈಕುಂಠನ ದರ್ಶನ ಮಾಡಿದೆ. ಎಷ್ಟು ಸೊಬಗಾಗಿದೆ ಹೇಳಲು ಸಾಧ್ಯವೇ ಇಲ್ಲ. ಆಕಾಶವೆಲ್ಲ ಮೈದುಂಬಿ ನಿಂತಿವೆ, ಕಲರವಗೊಂಡಿವೆ ತಿಮ್ಮಪ್ಪನ ತೆಪ್ಪೋತ್ಸವ ಕಾರ್ಯಕ್ರಮಗಳಲ್ಲಿ. ತಿರುಪತಿ ಒಂದು ಎಷ್ಟು ಸುಂದರವಾದ ತಾಣ. ಸ್ವಾಮಿಯನ್ನು ನರ್ತಿಸುತ್ತಾ ನಡೆತಿರುವನು ತಿಮ್ಮಪ್ಪ ಶ್ರೀಹರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ ಶ್ರೀಹರಿ. 2 ಕಣ್ಣುಗಳು ಸಾಲಲ್ಲ ಆ ವೈಕುಂಠದ ವೈಭೋಗವನ್ನು ನೋಡಲು. ಸ್ವಾಮಿಯ ಸನ್ನಿಧಾನವು ಅತ್ಯುನ್ನತದಿಂದ ಕೂಡಿದೆ, ಅತಿ ಸ್ವಚ್ಛವಾಗಿದೆ, ಅತಿ ಸುಂದರವಾಗಿದೆ ಸ್ವಾಮಿಯ ಸನ್ನಿಧಾನ. ಹಲವು ಜನಗಳು, ಹಲವು ರೀತಿಯ ಮನಸ್ಸುಗಳು, ಹಲವು ರೀತಿಯ ಕಷ್ಟಗಳು, ಹಲವು ರೀತಿಯ ಮಾತುಗಳು ತುಂಬ ಕೂಡಿರುತ್ತವೆ ಸ್ವಾಮಿಯ ಸನ್ನಿಧಾನದಲ್ಲಿ. ಪ್ರತಿಯೊಂದು ಬರಬೇಕು ಅಂದರೆ ಆ ಸ್ವಾಮಿಯ ಆಶೀರ್ವಾದ ಇರಬೇಕು, ಸ್ವಾಮಿಯ ಪ್ರೀತಿ ಇರಬೇಕು. ನನ್ನ ಜೀವನದಲ್ಲಿ ನಾನೇ ಅಂದ್ಕೊಂಡಿರಲಿಲ್ಲ ತಿಮ್ಮಪ್ಪನ ಮೆಟ್ಲು ಹತ್ತಕ್ಕಾಗುತ್ತೋ ಇಲ್ವೋ ಅಂತ. ಪ್ರತಿಯೊಂದು ಮೆಟ್ಲು ಹತ್ತಬೇಕಾದ್ರೂ ಚಿಕ್ಕದೊಂದು ಅನುಭವ ಆಯಿತು ನನಗೆ. ಅದು ತುಂಬ ವಿಶೇಷವಾಗಿತ್ತು. ಒಂದೊಂದು ಮೆಟ್ಲಲ್ಲೂ ಒಂದೊಂದು ಥರದ ಒಂದೊಂದು ಅನುಭವ. ಸ್ವಾಮಿಯ ತೆಪ್ಪೋತ್ಸವದ ಚಿಕ್ಕ ತುಣುಕು ನಿಮಗಾಗಿ ಸ್ನೇಹಿತರೆ. ಏನು ಅಂದರೆ ಪ್ರತಿಯೊಂದು ಮೆಟ್ಲಲ್ಲೂ ಒಂದೊಂದು ಅನುಭವ ಆಗುತ್ತೆ. 1000 ಮೆಟ್ಲಾದಮೇಲೆ ಒಂದು ಅನುಭವ, 1500 ಆದಮೇಲೆ ಒಂದು ಅನುಭವ, 1800 ಆದಮೇಲೆ ಒಂದು ಅನುಭವ, 2000, 2500, 3000 ಮೆಟ್ಲಾದಮೇಲೆ ಒಂದೊಂದು ಅನುಭವ ಬರುತ್ತೆ. ಪರಮಾತ್ಮನ ಕಾಣಬೇಕು ಜೀವನದಲ್ಲಿ ಅಂದರೆ ಹಾಗೆ ಅಲ್ಲ ಅನ್ನೋದು. ಒಂದು ಮೆಟ್ಲು ಈಸಿ ಆದರೂ ಒಂದು ಹತ್ತವತಿ ಕಷ್ಟ. ಏಳು ಬೀಳು ಸಮ. ಜೀವನದ್ದು ಒಂದು ಆದರ್ಶವೇ ಆ ಮೆಟ್ಲು ಇದೆ. ನಮ್ಮ ವ್ಯಾಸರಾಜರು, ನಮ್ಮ ಗುರುರಾಯರು ಸ್ವಾಮಿ ಸನ್ನಿಧಾನಕ್ಕೆ ಹೋದಾಗ ಯಾವ ರೀತಿ ಡೈಲಿ ಬೆಳಗ್ಗೆ ಮೇಲೆ ಕೆಳಗೆ ಹೋಗಿ ಬರ್ತಿದ್ರು,
ನಪ್ತಿರು ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಗುರುರಾಯರು ಇವತ್ತು ನೆಲೆಸಿದ್ದಾರೆ. ಅವರ ಪ್ರೀತಿಯೇ ಕಾರಣ. ಎಲ್ಲರಿಗೂ ಒಳ್ಳೆಯದಾಗಲಿ. ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಶ್ರೀಹರಿಯ ತೆಪ್ಪೋತ್ಸವದ ಕಾರ್ಯಕ್ರಮ ನಿಮಗೆ ನನ್ನ ಈ ಚಿಕ್ಕ ಪ್ರಯತ್ನದಿಂದ ಹೇಳುತ್ತಿರುವೆ. ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಿ. ಶ್ರೀಹರಿಯ ದರ್ಶನ ಪಡೆದುಕೊಳ್ಳಿ. ಕುಟುಂಬ ಸಮೇತರಾಗಿ ಹೋಗಿ ಶ್ರೀಹರಿಯ ದರ್ಶನ ಪಡೆದುಕೊಳ್ಳಿ. TTDಯಲ್ಲಿ ಎಲ್ಲ ಜಾಗದಲ್ಲೂ ಕುಡಿಯುವ ನೀರು, ಮಹಿಳೆಯರಿಗೆ, ಯುವಕರಿಗೆ ಶೌಚಾಲಯ, ಬಟ್ಟೆ ಬದಲಿಸಲು ಶೌಚಾಲಯಗಳು ಯಥೇಚ್ಛವಾಗಿ ಮಾಡಿದ್ದಾರೆ. ತುಂಬ ಉಪಯುಕ್ತವಾದ ಕೆಲಸಗಳನ್ನೇ TTD ಅವರು ಮಾಡಿದ್ದಾರೆ. ನಮ್ಮ ಶ್ರದ್ಧಾ ಕೇಂದ್ರದಲ್ಲಿ, ನಮ್ಮ ಹಿಂದೂಗಳ ಒಂದು ಬಲವಾದ ಕೇಂದ್ರದಲ್ಲಿ ಈ ಥರ ಮಾಡಿರೋದು ತುಂಬ ಖುಷಿಯಾಗುತ್ತೆ. ತುಂಬ ಒಂದು ಉತ್ತಮವಾದ ಕಾರ್ಯ. ಸ್ವಾಮಿಯ ತೆಪ್ಪೋತ್ಸವವನ್ನು ನೋಡಿ ನಿಮ್ಮ ಕಣ್ಣಿಗೆ, ನಿಮ್ಮ ಮನಗಳಿಗೆ ಆನಂದವನ್ನು ತುಂಬಿಕೊಳ್ಳಿ. ಒಳ್ಳೆಯದಾಗಲಿ. ಎಲ್ಲರಿಗೂ, ನಿಮ್ಮ ಕುಟುಂಬದವರಿಗೂ ಸಂತೋಷವಾಗಲಿ. ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಕಣ್ತುಂಬುತ್ತಾ ನೋಡಿ. ತುಂಬ ಉಪಯುಕ್ತವಾದ ತಿಳಿದಂತೆ ಒಂದೆರಡು ಮಾತಾಡಿರುವೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ಇನ್ನೂ ಉತ್ತಮವಾದ ಸಮಾಜಕ್ಕೆ ಬೇಕಾದಂಥ ಒಂದು ಮೆಸೇಜ್ ಕೊಡುವಂಥ ವಿಡಿಯೋಗಳನ್ನೇ ಮಾಡೋದು. ಯಾವುದೇ ಬೇರೆ ಥರದ್ದು ಮಾಡಲ್ಲ. ಹೇಳೋಕ್ಕೆ ತುಂಬ ಅಸಾಧ್ಯವಾದ ಪ್ರಸಾದಗಳು. ತಿಮ್ಮಪ್ಪನ ಒಂದು ಪ್ರಸಾದ ತಿಂದರೆ ಅದು ಏನೋ ಒಂದು ಆನಂದ, ವೈಕುಂಠದ ಆನಂದ ಸಿಗುತ್ತೆ. ನೋಡಿ, ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ. ಭಗವಂತ ಕಾಪಾಡಲಿ. ಶ್ರೀಹರಿಯ ತೆಪ್ಪೋತ್ಸವದ ದರ್ಶನ. ಕಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಮುಖ್ಯ. ನಮ್ಮ 3 ಜನ ಸ್ನೇಹಿತರಿಂದ ಇದೆಲ್ಲ ಕಾರಣ ಆಯಿತು. ಇವತ್ತು ನನಗಷ್ಟು ಇದ್ರ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಭಗವಂತನ ಇಚ್ಛೆ ಇದ್ದೆ ಯಾರು ತಡೆಯೋಕ್ಕಾಗುತ್ತೆ? ಎಲ್ಲ ಶ್ರೀಹರಿಯ ಇಚ್ಛೆ. ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪರಮಾತ್ಮನ ಆಶೀರ್ವಾದ ಸಿಗಲಿ. ಜೈ ಶ್ರೀರಾಮ್. ಮಂಗಳಾರತಿ ತಗೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಈ ನಿಮ್ಮ ಬಡ ಮಗನ ವಿನಂತಿ. ಜೈ ಜಗನ್ನಾಥ್.